ನಮಸ್ಕಾರ ಸ್ನೇಹಿತರೆ, ಇವತ್ತು ನೋಡಿ ಲಾಸ್ಟ್ ದಿವಸ ಕಾಲೇಜ್ದು. ಆಗಲೇ ಒಂದು ವರ್ಷದಿಂದ ಕಾಲೇಜ್ಗೆ ಹೋಗ್ತಿದ್ದೋ ಡಿಪ್ಲೊಮಾ ಕೋರ್ಸಿಗೆ. ಇವತ್ತದು ಮುಗಿತಾ ಬಂತು. ಲಾಸ್ಟ್ ದಿವಸ ಬೆಳಗ್ಗೆ ಮಳೆ ಬರ್ತಿದೆ. ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ. ಲಾಸ್ಟ್ ಎಕ್ಸಾಮ್ ಮುಗಿಸಿದ್ರೆ ನಮ್ಮದು ಕಾಲೇಜ್ ಲೈಫ್ ಇವತ್ತಿಗೆ ಮುಗೀತು. ಎಕ್ಸಾಮ್ ಎಲ್ಲ ಹೇಗೆ ನಡೆಯುತ್ತೆ, ಫ್ರೆಂಡ್ಸ್ ಎಲ್ಲ ಹೇಗೆ ಬಿಹೇವ್ ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ಇವತ್ತು ಅಂಕಿ ಬೇಜಾರಾಯ್ತಿಲ್ವಾ? ನನಗೆ ನಿಜ ಬೇಜಾರಾಯ್ತು. ಬೆಳಗ್ಗೆನೆ ಬೇಜಾರಾಯ್ತು. ಲಾಸ್ಟ್ ಡೇ ಇವತ್ತು ಕಾಲೇಜು. ತಿರ್ಗಿ ಕಾಲೇಜ್ಗೆ ಹೋಗಕ್ಕಾಗಲ್ಲ ಅಂತ. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಇವರು ಇವತ್ತು ಪ್ರಾಜೆಕ್ಟ್ ವರ್ಕಿಂದ ಎಕ್ಸ್ಪ್ಲೈನ್ ಮಾಡಕ್ಕಿರೋದು. ಅದಕ್ಕೆ ಇವರು ಕಲಿತಿದ್ದಾರೆ. ನೋಡಿ ಹೆಂಗ್ ಕಲಿತಿದ್ದಾರೆ ಅಂತ ನೋಡಿ. ಇಲ್ಲೂ ಒಂದು ಸ್ವಲ್ಪ ಜನ ಕಲಿತಿದ್ದಾರೆ, ಮತ್ತೆ ಇಲ್ಲೂ ಒಂದು ಸ್ವಲ್ಪ ಜನ ಕಲಿತಿದ್ದಾರೆ. ಇವತ್ತು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದೆ ಮಧ್ಯಾಹ್ನ. ನೋಡಿ ಸ್ನೇಹಿತರೆ, ಇವರೆಲ್ಲ ನೋಡಿ ಕಾಲೇಜ್ ಮುಗೀತು ಅಂತ ಅವ್ರ ಶರ್ಟ್ ಮೇಲೆ ಹೆಸರು ಬರ್ಕೊಂಡು ಶರ್ಟ್ ಎಲ್ಲ ಅರ್ಧಕ್ಕೆ ಪ್ಲಾನ್ ಮಾಡಿದ್ದಾರೆ. ಫಸ್ಟ್ ಅರ್ಧ ಹಾಕೋದು ಅನೀಶ್ ಸರ್ದು. ಮೇನ್ ಡಾನ್ ಇವನೇ ಇದಕ್ಕೆಲ್ಲ ಕಾರಣ. HP ನನ್ನ ಶರ್ಟ್ ಮೇಲೂ ಬರ್ದವ್ರಾ? ಎಲ್ಲ ಶರ್ಟ್ ಮೇಲೂ ಬರ್ದ. ಈಗ ನೋಡಿ ಇವನು ಫ್ರೀ ಒನ್ ಬರೆಯಕ್ಕೆ ಹೋಗ್ತಿದ್ದಾನೆ. ಆಗುದಿಲ್ಲ ಒಂದೇ ಒಂದು ಎಲ್ಲಾರು ಹಾಕ್ಸ್ಕೊಂಡು ನೀನೊಂದು ಹಾಕ್ಸ್ಕೊಂಡು. HVAC ಡ್ರಾಯಿಂಗ್ ಗಲಾಟೆ ಇಲ್ಲ. ಇಶಾನ್ ಸಿಗ್ನೇಚರು ಸಿಂಹ. ಏನು ಇದು? ಬುಲಿ ಸೈಕಾಗಿ ಹೋಗ್ಬೇಕು. ಇದೇನಿದು? ಏನದು? ನಂದು ಸೆಟ್ಟಲ್ಲ. ಅನೀಶ್ ಸರ್, ನಿಮ್ಗೊಂದಿದ್ದರದು ಸಣ್ಣದು. ನಮ್ದೊಂದಿದೆ, ಕೊಡ್ತೀವಿ ನಾವು. ಅಳ್ರು ಎಲ್ಲಾದ್ರೂ ಅಳ್ರು. ಕಡಿಮೆ ಸಮಯದಲ್ಲಿ ಕೂಡ ನಾವು ಒಂದು ನಿಮ್ಮನ್ನು ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಫಸ್ಟ್ ಬ್ಯಾಚ್ ಆದಾಗ ನಮಗೆ ಪ್ರೀವಿಯಸ್ ಬ್ಯಾಚ್ ಅಲ್ಲಿ ಏನಾಗಿದೆ ಅಂತ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಏನಿಲ್ಲ. ಎಲ್ಲ ಹೊಸತಾಗಿ ಬರುವ ವರ್ಷಕ್ಕೆ ಆದ್ರೂ ಲಾಸ್ಟ್ ಹೀಗೆ ಮಾಡಿದ್ದೆವು, ಹೀಗೆ ಮಾಡುವ ಅಂತಿದ್ದೆ. ಆದ್ರೆ ಹೊಸತ್ತು ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ತುಂಬಾ ಚಾಲೆಂಜಸ್ ನಮಗಿತ್ತು. ನೀವು ಫೇಸ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಬಟ್ ವಿ ಫೇಸ್ಡ್ ಮೆನಿ ಚಾಲೆಂಜಸ್. ಎಲ್ಲಿಂದವರೆಗೆ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡುವ ದಿನದಿಂದ ಹಿಡಿದು ನಿಮ್ಮ ರಿಜಿಸ್ಟ್ರೇಷನ್ ನಿಜವಾಗಿ ಹೇಳಬೇಕಂದ್ರೆ ನಿಮ್ಮದು ರಿಜಿಸ್ಟ್ರೇಷನ್ ಆದದ್ದೇ ಬಹುಶಃ ಒಂದು ಡಿಸೆಂಬರ್ ಜನವರಿ ನಮಗೆ ರಿಜಿಸ್ಟ್ರೇಷನ್ ಆಗ್ತದ, ನಿಮಗೆ ಸರ್ಟಿಫಿಕೇಟ್ ಬರ್ತದ ಅಂತ ಹೆದರಿಕೆ ಇತ್ತು ನಮಗೆ. ಆಮೇಲೆ ಅದು ನನಗೆ ಬಹಳ ಖುಷಿ ಆಯ್ತು. ಪಾಠ ಮಾಡ್ಲಿಕ್ಕೆ ನಿಮ್ಮೊಂದು ಪಾಠ ಮಾಡಬೇಕು ಅಂತ ಹೇಳಲಿಕ್ಕೆ ಬಹಳ ಖುಷಿ. ಯಾಕಂದ್ರೆ ನಿಮ್ಮ ರಿಪ್ಲೈ ಕೊಡ್ತಾ ಇದ್ರು ನೋಡಿ. ಯಾವಾಗ ಕಮ್ಯುನಿಕೇಶನ್ ಟೂ ವೇ, ಆ ಕಡೆಯಿಂದ ರಿಪ್ಲೈ ಬಂದ್ರೆ ಮಾತ್ರ ಅಲ್ಲ, ಅದು ಬರುದೇ ಇಲ್ಲ. ಏನ್ ಹೇಳಿದ್ರು ನಿಮ್ಮಲ್ಲಿ ಹಾಗೆಲ್ಲ ನೀವು ಕೇಳ್ತಾ ಇದ್ರಿ ಡೌಟ್. ಅದೊಂದು ನನಗೆ ಬಹಳ ಖುಷಿ ಅಂತ ಅನಿಸಿದ ವಿಚಾರ. ಸೊ ಇದಿಷ್ಟು ಚಾಲೆಂಜಸ್ ಫೇಸ್ ಮಾಡಿದೆ. ಸೊ ನರೇನ್, ನೀವು ಹೇಳಿ ನಿಮ್ಮ ಅನಿಸಿಕೆ. ನಂಗೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದು. ನಂಗೆ ಡಿಪ್ಲೊಮಾದಲ್ಲಿ ನಾನು ಫಸ್ಟ್ ಇಯರ್ ಒಮ್ಮೆ ಹೋಗಿದ್ದೆ, ನಾನು TVJ ಅಲ್ಲಿ 1 ವರ್ಷ ಮಾತ್ರ ಹೋಗಿದ್ದೆ. ಆದ್ರೆ ನಂಗೆ ಅಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಕ್ಲಾಸ್ನವರು ಹೇಗೆ ಇರ್ತಿದ್ರು, ಮಾತಾಡುದಿಲ್ಲ. ಆಮೇಲೆ ಟೀಚರ್ಸ್ನವ್ರು ಲೆಕ್ಚರ್ಸ್ ಯಾರು ಸರಿಯಾಗಿ ಮಾತಾಡುದಿಲ್ಲ. ಅವ್ರವರಷ್ಟೇ ಪಾಡಿಗೆ. ನಾವು ಕೇಳಿದಕ್ಕೆ ಉತ್ತರ ಸಿಗುದಿಲ್ಲ. ಅವ್ರು ಹೇಳ್ತಿದ್ರೆ ನೀವು ಹೋಗಿ ನೀವೇ ಸರ್ಚ್ ಮಾಡಿ, ನೀವೇ ನೋಡಿಕೊಳ್ಳಿ, ನಾನು ಅಷ್ಟೇ ಹೇಳುದಿಲ್ಲ, ನಿಮ್ಗೆ ಪಾಠ ಮಾಡೋದನ್ನ ನಾವು ಮಾಡಿಕೊಡ್ತೇವೆ ಅಂತೆಲ್ಲ ಹೇಳ್ತಿದ್ರು. ಹಾಗೆ ಇಲ್ಲಿ ಬಂದಾದ ಮೇಲೆ
ನಮಗೆ ಲೆಕ್ಚರ್ಸ್ ಹತ್ರ ಸಹ ಕೇಳುದಂದ್ರೆ ನಿಮ್ಮ ಹತ್ರ ಕೇಳುದಾಗ್ಲಿ, ಕಿರಣ್ ಸರ್ ಹತ್ರ ಕೇಳುದಾಗ್ಲಿ, ವಿಕ್ಸಲ್ ಸರ್ ಹತ್ರ ಕೇಳುದಾಗ್ಲಿ, ಅವ್ರು ಕೇಳಿದಾಗೆ ನಮಗೆ ಇನ್ಸ್ಟೆಂಟ್ ಆಗಿ ಉತ್ತರ ಕೊಡ್ತೇವೆ. ಇದು ಹೀಗೆ ಆಗ್ತದೆ, ಅದು ಹಾಗೆ, ವಿಷಯ ಹೀಗೆ. ಮತ್ತೆ ಫ್ರೆಂಡ್ಸ್ ಆಗಿರ್ಲಿ, ಅಂದ್ರೆ ನನ್ನ ಕ್ಲಾಸ್ಮೇಟ್ ಎಲ್ಲ ನಾವು ಒಟ್ಟಿಗೆ ಇರ್ತಿದ್ವಿ, ಜಾಲಿಯಲ್ಲಿ ಇರ್ತಿದ್ವಿ. ಹಾಗೆ ಆ ಬಾಂಡಿಂಗ್ ಇನ್ನು ಸಹ ಮುಂದೆ ಇರಲಿ ಅಂತ ನನಗೆ ಒಂದು ಇಂಟ್ರೆಸ್ಟ್. ಅಂದ್ರೆ ನೆಕ್ಸ್ಟ್ ದಿವಸ ಹೀಗೆ ಇರ್ತಾರೆ ಅಲ್ಲ, ನಂಗೆ ಅದು ಮೊದಲೇ ಗೊತ್ತಿಲ್ಲ ಸರ್ ಅವ್ರು ಹೀಗೆ ಇರ್ತಾರೆ ಅಂತ. ಅಂದ್ರೆ ನಾನು ಐಡಿಯಾ ಮಾಡಿದ್ರಲ್ಲಿ ನಮ್ಮದು ಬಾಂಡಿಂಗ್ ಇತ್ತು, ಆದ್ರೆ ನಾವೊಂದು 3-4 ಜನ ಮಾತ್ರ, ಬಾಕಿ ಇದ್ದವರೆಲ್ಲ ಬೇರೆ ಬೇರೆ ಹೋಗಿದ್ದಾರೆ. ಅವರ ಕಾಂಟ್ಯಾಕ್ಟ್ಸ್ ಇಲ್ಲ. ಈಗ ಗ್ರೂಪ್ ಅಲ್ಲಿ ಮಾತಾಡ್ತಾರೆ ಅಷ್ಟೇ, ದಿನ ನಮ್ಮೊಟ್ಟಿಗೆ ಮಾತಾಡುದು. ನಂಗೆ ಡೈಲಿ ಕಾಲ್ ಮಾಡೋದು ಒಬ್ಬನೇ. ಈಗ ಅವ ಈಗ ದುಬೈಯಲ್ಲಿ ಇದ್ದಾನೆ, ಅವ ಕೆಲಸ ಮಾಡ್ತಿದ್ದಾನೆ, ಅವ ಒಬ್ಬನೇ ಕಾಲ್ ಮಾಡುದು. ಮತ್ತೆ ಯಾರು ನಾನು IT ಇಂದ ಯಾರು ಕಾಲ್ ಮಾಡುದು, ಇವರಾದ್ರೆ ಗ್ರೂಪ್ ಅಲ್ಲಿ ಮಾತಾಡಿಕೊಂಡಿರ್ತಾರೆ, ಎಲ್ಲ ಜಾಲಿಯಲ್ಲಿ ಇರ್ತಾರೆ. ಹಾಗೆ ನಂಗೊಂದು ಖುಷಿ ಇದೆ. ನನಗೆ ಇನ್ನೊಂದು ಇಷ್ಟ ಆಯ್ತು ಅಂತ ಹೇಳಿದ್ರೆ, ಸ್ಪೆಷಲಿ ಡ್ಯೂರಿಂಗ್ ಎಕ್ಸಾಮಿನೇಷನ್ ಟೈಮ್ ನೀವು ಗ್ರೂಪ್ ಸ್ಟಡಿ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲ? ಹಾ ಸರ್. ಅದು ನನಗೆ ಬಹಳ ಖುಷಿ ಆಯ್ತು. ಸ್ಪೆಷಲಿ ಇವತ್ತು ಅಷ್ಟೊಂದು ಮೆಸೇಜ್ ಮಾಡಿದ್ದ, ಅಂಕಿತ್ ಒಮ್ಮೆ ಕೇಳಿದ್ದ. ಅಂದ್ರೆ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳಿ ಸಮಯ ಸ್ಟಡಿ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ರು. ಅದು ಬಹುಶಃ ನಮ್ಮ IT ಮಕ್ಕಳಲ್ಲಿ ನಾನು ನೋಡಿದ್ದೇ ಇಲ್ಲ. ನಿಮ್ಮಲ್ಲಿ ಅದಿತ್ತು. ಅದು ತುಂಬಾ ಹೆಲ್ಪ್ಫುಲ್ ಆಗ್ತೈತೆ ನಮಗೆ. ಅಂದ್ರೆ ನಾವು ನಮ್ಮ ರೂಮಲ್ಲೇ ನಾವು 4 ಜನ ಮಾಡ್ತೀವಿ. ಓಕೆ. ಸೊ ಅವ್ರಿಗೆ ಗೊತ್ತಿಲ್ದಿರೋ ನನಗೆ ಹೇಳುವಾಗ ನನಗೂ ಇಂಪ್ರೂವ್ ಆಗ್ತಿತ್ತು. ನನಗೆ ಗೊತ್ತಿಲ್ದಿರೋ ಅವ್ರ ಕ್ಲಾಸಲ್ಲಿ ಕೇಳಿದ್ರೆ ಅವರು ಹೇಳ್ತಾರೆ. ಸರ್ ನಮ್ಮ ಎಕ್ಸಾಮ್ ಹಾಲಿಗೆಲ್ಲ ಬಂದ್ರೆ ನಾವು ಎಂತಕ್ಕೂ ಚಿಂತನೆ ಮಾಡ್ತಿರಲ್ಲ ಕ್ವಶನ್ಸ್ಗೆಲ್ಲ, ಯಾಕಂದ್ರೆ ನಾವು ಅಲ್ಲಿ ಕಲಿತಿದ್ದೆ ಕುತ್ಕೊಂಡು. ನಮ್ದು ಒಬ್ಬ ಕ್ವಶನ್ ಓದಿ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡೋದು ಅದಕ್ಕೆ. ಮತ್ತೆ ಯಾವ್ದಿದು ಕ್ವಶನ್ ಅಂತ ಗೊತ್ತಾಗಿಲ್ಲ ಅಂದ್ರೆ ಅಲ್ಲೇ ನೋಡೋದು. ಅವಾಗ ತಲೆಯಲ್ಲಿ ಉಳಿತದೆ, ಯಾರಾದ್ರೂ ಒಬ್ರು ಹೇಳ್ತಿದ್ರೆ ಕೇಳ್ತಿದ್ರೆ ಅದು. ನನಗೆ ತುಂಬಾ ಲೈಕ್ ಆದದ್ದು ಅದು ನಿಮ್ಮಲ್ಲಿ ಸ್ಪೆಷಲಿ ಗ್ರೂಪ್ ಸ್ಟಡಿ ಆಕ್ಚುಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಸೊ ಎಲ್ಲೂ ಆಗದವ್ರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತಾರೆ. ಸೊ ಎಷ್ಟೇ ತಪ್ಪು ಮಾಡಿದ್ರು ಸರ್ ಅವರನ್ನು ಸಸ್ಪೆಂಡ್ ಆಗ್ಲಿ, ಡಿಬಲ್ ಆಗ್ಲಿ, ಅವರಂತೆ ಇದಾಕೋದಾಗ್ಲಿ ಆಗುದು. ಸೊ ರೀಸೆಂಟ್ಲಿ ನನ್ನೊಬ್ಬ ಕಸಿನ್ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಸೊ ಒಂದು ಕ್ಲಾಸ್ ಅಲ್ಲಿ ಏನಾದ್ರು ಉಪದ ಮಾಡಿದ್ರೆ ಅವ್ರು ತೆಗ್ದಾಕಿದ್ರು. ಸೊ ಈಗ ಒಂದು ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿ ಎಲ್ಲೆಲ್ಲಿ ಬಚ್ಚಲ್ಲಿ ಆಗಿ ತಿರ್ತಾ ಇದ್ದಾನೆ. ಸೊ ಅವನೀಗ ಅದು ಡಿಸ್ಕಂಟಿನ್ಯೂ ಆದ ಫ್ರೆಂಡ್ ಸರ್ಕಲ್ ಹೋಗ್ತದೆ. ಫ್ರೆಂಡ್ ಸರ್ಕಲ್ ಹೋದ ಅಂತ ಈಗ ಹೇಳ್ಬೇಕಾಗಿಲ್ಲ, ಡ್ರಗ್ಸ್ ಅದು ಆ ಫೀಲ್ಡಿಗೆಲ್ಲ ಹೋಗ್ತದೆ. ಈಗ ಕಂಟ್ರೋಲ್ ಮಾಡಿದ್ರೆ ತುಂಬಾ ಕಷ್ಟ. ಸೊ ಅಂತದೊಂದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಅವರಿಗೆ ಮನವರಿಕೆ ಮಾಡ್ತೇವೆ ನಾವು, ಬರುವಾಗ ಹೇಗೆ ಇರ್ತಾರೆ. ಸೊ ಮನವರಿಕೆ ಮಾಡಿ ಇಲ್ಲಿಂದ ನಾವು ಹೋಗುವಾಗ ಅವ್ರಿಗೆ ಒಂದು ಏನೇ ತಪ್ಪು ಮಾಡಿ ನಮ್ಮ ಇನ್ಸ್ಟಿಟ್ಯೂಷನ್ ಅವರನ್ನು ತೆಗ್ದು ಹಾಕುದಿಲ್ಲ. ಅದೊಂದು ಒಳ್ಳೆ ವಿಚಾರ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ. ತುಂಬಾ ಸ್ಯಾಟಿಸ್ಫೈಡ್ ಯಾವ ಮೊಮೆಂಟ್ ಯಾವ್ದಂದ್ರೆ, ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವೊಂದು ಗೆಸ್ಟ್ ಆಗಿ ನಮ್ಮ ಪ್ರೋಗ್ರಾಮಿಗೆ ಬರ್ತೇವೆ. ನಾನು ಹೇಳೋದಷ್ಟೇ, ನೀವು ನಮ್ಮ IT ಇರ್ಬೋದು ಡಿಪ್ಲೊಮಾ ಪ್ರೋಗ್ರಾಮ್ ಒಂದು ಗೆಸ್ಟ್ ಆಗಿ ಬರ್ಬೇಕು. ನಾನು ಯಾವಾಗ್ಲೂ ಹೇಳುದು, ನಮ್ಮ ಗೆಸ್ಟ್ ಗೆ ಬೇರೆಯವರನ್ನ ಯಾಕೆ, ನಮಗೆ ನಮ್ಮ ಸ್ಟೂಡೆಂಟ್ ರೋಲ್ ಮಾಡಲ್ ಆಗ್ಬೇಕು, ಹೊರಗಿನವರಲ್ಲ. ನಮ್ಮಲ್ಲಿ ಕಲ್ತಂತ ಸ್ಟೂಡೆಂಟ್ ಗೆಸ್ಟ್ ಆಗಿ ಬರ್ಬೇಕು. ಹೊರಗಿನವರು ಬಂದ್ರೆ ನಾವು ಅವರನ್ನು ದೊಡ್ಡದು ಸನ್ಮಾನ ಮಾಡುದಂತೆ ಎಂತದಕ್ಕೆ, ಹೊರಗಿನವರನ್ನ ನಮ್ಮವರಿಗೆ ಸನ್ಮಾನ ಮಾಡಬೇಕು, ನಮ್ಮವರು ಗೆಸ್ಟ್ ಆಗಿ ಬರ್ಬೇಕು. ಅದು ಕೆಲಸವನ್ನು ನೀವು ಮಾಡಬೇಕು. ಅದಾದ್ರೆ ನಾವು ತುಂಬಾ ಸ್ಯಾಟಿಸ್ಫೈ ಆಗ್ತದೆ. ಅದೇ ನಮ್ಮ ಉದ್ದೇಶ ಯಾವಾಗ್ಲೂ ಇರ್ತದೆ, ಎನ್ನವು ನಮ್ಮವು ಅಲ್ವಾ, ನಮ್ಮದು ಅಂತ ಇರ್ತದೆ. ನಿಮಗಿರ್ಬೇಕು ನಮ್ಮ IT, ನಮ್ಮ ಕಾಲೇಜ್, ನಮ್ಮ ಸರ್, ನಮ್ಮ ಇನ್ಸ್ಟಿಟ್ಯೂಷನ್, ನಮಗಿರ್ತದೆ ನಮ್ಮ ಸ್ಟೂಡೆಂಟ್. ನಾಳೆ ರೆಪ್ರೆಸೆಂಟ್ ನಮ್ಮವರು ಅಂತ ಹೇಳ್ತೇವೆ. ನೀನ್ ಮೊನ್ನೆಯಿಂದಾನು ಹೇಳ್ತಿದ್ಯಲ್ಲ ಸರ್, ಯಾರೊಂದು ಮೊನ್ನೆಯಿಂದನೂ ಫೀಲ್ ಆಗಿದೆ ಕಾಲೇಜಿನಲ್ಲಿ ನಾವೆಲ್ಲ ಬಿಟ್ಟು ಹೋಗ್ತಿದ್ದೀವಿ. ಸ್ಟೇಟಸ್ ಎಲ್ಲ ಆಗ್ತಿದ್ದಾನೆ ಸರ್, ತುಂಬಾ ಕಳಿಸ್ತಾನೆ ರೀಲ್ಸ್ ಎಲ್ಲ. ತೆಗೆದೀನಿ ಪಾಕ ತೆಗೆದೀನಿ ಸರ್. ಅಲ್ಲ ಸರ್, ಅಲ್ಲ ಅದು ಬೇಡ. ಇಲ್ಲ ನೀವು ಮಾಡುವ ನಿಮಗೆ ವಾಸನಲ್ಲಿ ಖಂಡಿತ ಬನ್ನಿ. ಬಿಲ್ಡಿಂಗ್ ಸರ್ ಸರಿ ಬರ್ತೇವೆ. ಸರಿ ಬಾಯ್ ಬರ್ತೇವೆ. ನೀವು ಅನೀಶ್ ಸರ್ ಮತ್ತೆ ಹೇಗೆ
ಯಾಕ್ರೋ ಯಾಕ್ರೋ ಒಂದ್ ಏನೋ ಬರ್ಬತ್ತೀನಿ ನೋಡಿ. ಆಲೆ ಯಾರೋ ಬರ್ದ್ಬಿಟ್ಟವ್ರಲ್ಲ ಹೆಸರು ಗೌಡಪ್ಪ. ವಾರೆ ಬರ್ತಿದೆ ಯಾಕೆ ಗೊತ್ತಿಲ್ಲ ನನ್ಗೂನು. ತೆಗ್ದು ಒಳಗಿಡು.